282 ಫಿಟ್ನೆಸ್ ವ್ಲಾಗ್. ನಿನ್ನೆ ನೈಟ್ 2:30 ತನಕ ಫುಲ್ ಎಲ್ಲಾರು ಡ್ಯಾನ್ಸ್ ಮಾಡಿ ಬೆಳಿಗ್ಗೆ ಸ್ಟೇಗ್ ಬಂದ್ವಿ. ನಾ ಇವತ್ತು ಟ್ರೆಕ್ಕಿಂಗ್ ಮಾಡ್ತಾ ಇರೋದು ಕುರಿಂಜಲ್. ಹೋಗ್ತಾ ಹಸಿರಾದ ಗಿಡ ಮರ, ಅವಾಗವಾಗ ಬರೋ ಆ ಸೂರ್ಯ, ಯಾವಾಗ್ಲೂ ಇರೋ ಆ ಫಾಗು, ಆ ಚಿಲ್ ವೆದರು, 4x4 ಅಲ್ಲ ರೈಡು ಎಲ್ಲ ಒಂದೇ ಸ್ಪೂನ್ ಅಲ್ಲಿ ಸಿಕ್ತು ಗುರು. ವಿಡಿಯೋದಲ್ಲೇ ಹಿಂಗಿದೆ, ಇನ್ನು ಕಣ್ಮುಂದೆ ಇರ್ಬೇಡ. ಇವೆಲ್ಲ ಒಂಥರ ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್ ಗುರು. ಈ ಪ್ರಕೃತಿ ನೋಡ್ತಾ ಇದ್ರೇನೆ ತಲೆಲ್ಲ ಏನೇ ಓಡ್ತಾ ಇರ್ಲಿ, ಅದ್ ಎಷ್ಟೇ ದಿವಸದಿಂದ ಇರ್ಲಿ, ಎಲ್ಲ ಅದಕ್ಕೊಂದು ಫುಲ್ ಸ್ಟಾಪ್ ಬೀಳುತ್ತೆ. ಈ BGM ಏನ್ ಬರ್ತಾ ಇದೆ ಅಲ್ಲ, ಅದೇ ಓಡ್ತಾ ಇರುತ್ತೆ ತಲೆಯಲ್ಲಿ. ಅವಾಗ ನಾನು ವೈಷ್ಣವ್ ವಿನಯ್ ಇಬ್ರು ಒಂದೇ ರೂಮ್ ಅಲ್ಲಿ ಇದ್ವಿ. ನೆನ್ನೆ ಹೇಳಿದ್ನಲ್ಲ ನಾನು ಏನೂ ತಂದಿಲ್ಲ ಅಂತ. ಪೇಸ್ಟ್ ಸೋಪು ವಿನಯ್ ಅವ್ರ ಹತ್ರ ದೇಬ್ದೆ, ಫೇಸ್ ವಾಶ್ ವೈಷ್ಣವ್ ಹತ್ರ ದೇಬ್ದೆ. ಅಣ್ಣೊಂದು ಶೂ ಸೈಜ್ ನೋಡ್ರಿ, ನನ್ ಕೈ ಎಲ್ಲೋ ಒಂದ್ ಕಡೆ ಖುಷಿ ಆಗ್ತಾ ಇತ್ತು. ಇವತ್ತು ಸಾಕ್ಸ್ ತಂದಿದ್ದೀನಲ್ಲ ಅಂತ ನೋಡಿದ್ರೆ ಒಂದು ಲೂಫರ್, ಒಂದು ಆಂಕಲ್. ಪರವಾಗಿಲ್ಲ ತಂದಿದ್ದೀನಲ್ಲ ಅಟ್ಲೀಸ್ಟ್ ಅಂತ. ಸ್ಟೇ ಅಲ್ಲಿ ಒಳ್ಳೆ ವ್ಯೂ ಪಾಯಿಂಟ್ ಮುಂದೆ ನಾಷ್ಟ ಮಾಡಕ್ ಬಂದೆ. ಹೆಂಗಿರೋದು ಗೊತ್ತಾಗರು ಇಂತ ವ್ಯೂ ಮುಂದೆ ಊಟ ಮಾಡೋದು. ವಾವ್. ಬ್ರೇಕ್ಫಾಸ್ಟ್ ತಿಂದು ಮಧ್ಯಾಹ್ನಕ್ಕೆ ಒಂದು ಪಾರ್ಸಲ್ ಎತ್ಕೊಂಡು ಒಂದು ಬ್ಯಾಚ್ ನೇತ್ರಾವತಿಗೆ ಹೋಯ್ತು, ಇನ್ನೊಂದು ಬ್ಯಾಚ್ ಕುರಿಂಜಿಲಿಗೆ ಬಂತು. ಆಸ್ ಫಾರ್ಮಾಲಿಟೀಸ್ ನಾವು ಡಿಪಾರ್ಟ್ಮೆಂಟ್ ಹತ್ರ ಹೋಗ್ಬೇಕಿತ್ತು. ಅವರೊಂದು ಟೂರಿಸ್ಟ್ ಗೈಡ್ ನಮ್ಗೆ ಅಲೋಕೇಟ್ ಮಾಡ್ತಾರೆ, ನಾವು ಅವ್ರ ಅಸಿಸ್ಟ್ ಇಂದ ಮುಂದಕ್ಕೆ ಹೋಗೋದು. ಇವ್ರಿಬ್ರಲ್ಲ, ಆಕ್ಚುಲಿ ಸ್ಟಾರ್ಟಿಂಗ್ ಪಾಯಿಂಟ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಂದ ಇನ್ನ ದೂರನೇ ಇತ್ತು. ಸ್ಟಾರ್ಟಿಂಗ್ ಪಾಯಿಂಟ್ ಹತ್ರ ಸ್ವಲ್ಪ ಚೆಕಿಂಗ್ ಇತ್ತು. ಅನ್ನೆಸೆಸರಿ ಪ್ಲಾಸ್ಟಿಕ್ಸ್ ನ ಕ್ಯಾರಿ ಮಾಡಂಗಿಲ್ಲ, ಅಂಡ್ ಇನ್ ಕೇಸ್ ತಗೊಂಡೋದ್ರು ಅದನ್ನ ವಾಪಸ್ ತರಲೇಬೇಕು. ನನಗೆ ಮುಂಚೆನೆ ಗೊತ್ತಿತ್ತು ಇಲ್ಲಿ ಮನುಷ್ಯರಿಗಿಂತ ಲೀಚಸೇ ಜಾಸ್ತಿ ಅಂತ. ಅಂದ್ರೂ ನಾನು ಡೆಟಾಲ್ ನ ತಂದಿರ್ಲಿಲ್ಲ. ಸೋಪೆ ತಂದಿಲ್ಲ, ಇನ್ ಡೆಟಾಲ್ ಎಲ್ಲಿಂದ ತರ್ಲಿ, ಬೇರೆಯವ್ರ ಹತ್ರ ಇಸ್ಕೊಂಡು ಹಾಕೊಂಡೆ. ನಾನ್ ಟ್ರೆಕ್ಕಿಂಗ್ ಶಾರ್ಟ್ಸ್ ಅಲ್ಲಿ ಬಂದಿದ್ದೆ. ವೈಷ್ಣವ್ ಅವರು ನನ್ನ ಅವತಾರ ನೋಡ್ಬಿಟ್ಟು, ಮಗ ಬರ್ತಾ ಬಾತ್ರೂಮ್ಗೆ ಹೋಗಿದ್ದ, ಪ್ಯಾಂಟ್ ಹಾಕೊಂಡ್ ಬರೋದು ಮರ್ತೋಗಿದ್ದೆ ಅನ್ಸುತ್ತೆ ನೋಡು. ಸ್ಟಾರ್ಟಿಂಗ್ ಪಾಯಿಂಟ್ ಇಂದ ಸ್ಟಾರ್ಟ್ ಮಾಡಾದ್ಮೇಲೆ ಒಳ್ಳೆ ವ್ಯೂಗಳು ಕಾಣಿಸ್ತಾ ಇತ್ತು. ನಾವಿನ್ನು ಮಾಡಿರೋದು ಇನ್ನೂ 1 ಕಿಲೋಮೀಟರ್. ಆಗ್ಲೇ ಎಲ್ಲಾರ್ದು ಗ್ಯಾಸ್ ಖಾಲಿ. ಇನ್ನು ಸ್ವಲ್ಪ ತಾಗ್ತಿದಂಗೆ ಮಳೆ ಸ್ಟಾರ್ಟ್ ಆಯ್ತು ಗುರು. ಇಲ್ಲೂ ಬಂದ್ರು ನೋಡಿ ನಮ್ ವರ್ಷ ಮೇಡಮ್. ಏನ್ರಿ ಊರ್ ಬಿಟ್ಟು ಊರ್ ಬಂದ್ರು ಬಿಡಲ್ವಲ್ಲ ರೀ ನೀವು. ನಾನ್ ರೈನ್ ಕೋಟು ತಂದಿರ್ಲಿಲ್ಲ ಗುರು. ವಿನಯ್ ಅವ್ರ ಸ್ಟೆಪ್ಪಿನ ಚೆನ್ನಾಗಿ ಇಟ್ಟಿರ್ತಾರಪ್ಪ. 4 ಅವರ್ ಮುಂಚೆ ನಾನು ಕಂಟ್ರೋಲ್ ಮಾಡೋರೆ. ಇವಾಗ ಬಾಲ್ ನಮ್ ಕೋಟಲ್ ಐತೆ, ಬಿಡ್ತೀವ ನಾವು. ಬ್ರೋ ಜೋಕ್ಸ್ ಅಪಾರ್ಟ್, ನಾನ್ ಹೇಳಿದ್ದು ಟ್ರಿಪ್ ಅಥವಾ ಟ್ರೆಕ್ಕಿಂಗ್ ಐಟಮ್ಸ್. ಸೋಪು ಎಕ್ಸ್ಟ್ರಾ ತಂದಿದ್ರು, ಪೇಸ್ಟ್ ಎಕ್ಸ್ಟ್ರಾ ತಂದಿದ್ರು. ಇನ್ಫ್ಯಾಕ್ಟ್ ಈ ರೈನ್ ಕೋಟ್ ಇವ್ರದೆ. ಮಳೆಯಲ್ಲಿ ಟ್ರೆಕ್ಕಿಂಗ್ ಮಾಡೋದು ಅದು ಒಂಥರ ಎಕ್ಸ್ಪೀರಿಯನ್ಸ್ ಗುರು. ಅದೊಂಥರ ರಾ ಫಾರೆಸ್ಟ್ ಫೀಲ್ ಕೊಡುತ್ತೆ ನಿಮಗೆ. ಸ್ವಲ್ಪ ಜೋರ್ ಮಳೆ, ಖಾಲಿ ದಾರಿ, ಒಂಥರ ಏನೋ ಕಾಡೆ ನಮ್ದು ಅನ್ಸುತ್ತೆ. ನೆಕ್ಸ್ಟ್ ಬರ್ತಾ ಬರ್ತಾ ಮಳೆ ಇನ್ನೂ ಜೋರಾಯ್ತು. ಆ ಚಿಕ್ಕ ದಾರಿಲಿ ಆ ಬೆಟ್ಟ ಟ್ರೆಕ್ಕಿಂಗ್ ಮಾಡೋದ್ಗಿಂತ ಆ ಚಿಕ್ಕ ದಾರಿಲಿ ಜೋರಾಗಿ ನೀರೇ ನೋಡಿದ್ರೆ ಹೆವಿ ಭಯ ಆಗ್ತಾ. ಇವಾಗ ಏನ್ ವಿಡಿಯೋದಲ್ಲಿ ಬಂತಲ್ಲ ಅದು ಬರೀ 5% ಅಷ್ಟೇ. ಜೋರ್ ಮಳೆ ಬಂದಾಗೆಲ್ಲ ವಿಡಿಯೋ ಮಾಡ್ಕೊಂಡು ಟ್ರೆಕ್ಕಿಂಗ್ ಅಂತೂ ಮಾಡಕ್ ಆಗಲ್ಲ. ಇನ್ ಕೇಸ್ ಮಾಡಿ ಸ್ವಲ್ಪ ಮಿಸ್ ಆಯ್ತು ಅಂದ್ರೆ ಒಂದ್ ಕುಷ್ಕ ಪಾರ್ಸಲ್. ವೆಜ್ ಅಲ್ಲಿ ನನ್ನ ಫೇವರೇಟ್ ರೈಸ್ ಐಟಮ್ ಅಂದ್ರೆ ಪುಳಿಯೋಗರೆ ಗುರು. ನಾನಂತೂ ಮೇಲ್ಗಡೆ ಈ ಮನೆ ಇರುತ್ತೆ ಅಂತ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ಅಲ್ಲಿ ನಾವು ಬರೋದೇ ಕಷ್ಟ, ಅದ್ರಲ್ಲೂ ಯಾರ್ ಗುರು ಆ ಮೇಸ್ತ್ರಿ, ಮೆಚ್ಚದೆ ಕಣಯ್ಯ. ನೆಕ್ಸ್ಟ್ ಆ ಮನೇಲಿ ಪುಳಿಯೋಗರೆನ ತಿನ್ಕೊಂಡು ಪೀಕಿಗೆ ರೀಚ್ ಆದ್ವಿ. ಸ್ವಲ್ಪ ಫಾಗ್ ಇತ್ತು, ಸ್ವಲ್ಪ ಏನು ಜಾಸ್ತಿನೇ ಇತ್ತು. ಸ್ವಲ್ಪ ಮಳೆ ಬಂತು, ಅವಾಗ ಫಾಗ್ ಎಲ್ಲ ಕ್ಲಿಯರ್ ಆಯ್ತು. ನೆಕ್ಸ್ಟ್ ಸ್ವಲ್ಪ ಅಲ್ಲೇ ಪೋಸ್ ಮಾಡ್ಕೊಂಡು ಅಲ್ಲೇ ಟೈಮ್ ಕಳ್ಕೊಂಡು ಅಲ್ಲಿಂದ ಬರ್ತಾ ದಾರಿಲಿ ಕಾಡು ಕೋಳಿ ಸಿಕ್ತು. ಮಿನಿಮಮ್ ಅಂದ್ರೂ 500 ಗ್ರಾಮ್ ಪ್ರೋಟೀನ್ ಕಣ್ಮುಂದೆನೆ ಇತ್ತು. ಒಂದ್ ತಿಂದಿರು ನನ್ನ ಬಿರಿಯಾನಿ ಮಾಡ್ಕೊಂಡು ತಿನ್ಬಿಟ್ಟಿರೋರು ಡಿಪಾರ್ಟ್ಮೆಂಟ್ ಅವರು. ಬಟ್ ಪರವಾಗಿಲ್ಲ, ಹೋಗ್ತಾ ದಾರಿಲಿ ಒನ್ ಆಫ್ ದ ಹೈ ಪ್ರೋಟೀನ್ ಫ್ರೂಟ್ ಸಿಕ್ತು. ನನಗಂತೂ ಹೊಟ್ಟೆ ಸಿಕ್ಕಾಬಡೆ ಹಸಿತಾಯ್ತು. ಸ್ಟೆಪ್ಸ್ ಇಳಿಸ್ನೂ ಬಿಡ್ತಾ ಇಲ್ಲ. ನಾವು ಸ್ಟೇಗ್ ಹೋಗೋಕ್ಕೂ ಮುಂಚೆ ಕೆರಡೆ ಒಂದ್ ಜಾಗದಾಗ ನಿಲ್ಸಿದ್ರು ಗುರು. ಆ ಬಜ್ಜಿ ಮತ್ತೆ ಒಂದ್ ಟೀ, ಏನ್ ಕಾಂಬಿನೇಷನ್ ಆ ಚಳಿಗಂದ್ರೆ ಈಗ್ಲೂ ಬಾಯಲ್ಲಿ ನೀರ್ ಬರ್ತಾ ಇದೆ. ಅನ್ಸಿರ್ಬೇಕಲ್ಲ ಏನ್ ಇವತ್ತು ಪ್ರೋಟೀನ್ ಇಂಟೇಕ್ ಕಂಪ್ಲೀಟ್ ಆಗಿಲ್ಲ ಅಂತ. ಇಲ್ಲಿ ಡಯಟ್ ಚಿಕನ್ ಹೆಂಗ್ ಮಾಡಕ್ ಆಗುತ್ತಪ್ಪ. ನಾನು ಅದಕ್ಕೆ 2 ಕಾಫಿ ಪ್ಯಾಕೆಟ್ ನ ಎತ್ಕೊಂಡು ಹೋಗಿದೆ. ಕಾಫಿಲಿ ಪ್ರೋಟೀನ್, ವೆಯ್ಟ್ ಲಾಸ್, ವೆಯ್ಟ್ ಗೇನ್ ಇಬ್ರು ತಗೊಂಬಂದಿದ್ದಾರೆ. ಬೇಕು ಅಂದ್ರೆ ಲಿಂಕ್ ಅಂತ ಟೈಪ್ ಮಾಡಿ ಟಕ್ ಅಂತ ಬರುತ್ತೆ DM ಅಲ್ಲಿ. ಬೆಳಗ್ಗೆ ಟ್ರೆಕ್ಕಿಂಗ್ ಹೋಗಿದ್ವಲ್ಲ, ಅವಾಗ ವೈಷ್ಣವ್ ಮತ್ತು ವಿನಯ್ ಇಬ್ರು ಮೈಕ್ ನ ತಂದಿದ್ರು. ವಿನಯ್ ಅವ್ರು ಯೂಸ್ ಮಾಡ್ತಾ ಇದ್ರು, ಬಟ್ ಬರೋಷ್ಟೊತ್ತಿಗೆ ಅರ್ಧಂಬರ್ಧ ವರ್ಕ್ ಆಗ್ತಾ ಇತ್ತು ಅಷ್ಟೇ. ಅಕ್ಕದ್ರ ಬಿಂದ ಹುಡುಗಿರ ಹತ್ರ ಏರ್ ಡ್ರೈಯರ್ ಇಸ್ಕೊಂಡೆಲ್ಲ ಒಂಥರ ಇವ್ರದ್ದು. ಇದು ಒಂದ್ ಕಡೆ ಆದ್ರೆ ಪಾಪ ವೈಷ್ಣವ್ ಮೈಕ್ ನ ಯೂಸೇ ಮಾಡಿಲ್ಲ. ಟ್ರೆಕ್ಕಿಂಗ್ ಮಧ್ಯದಲ್ಲಿ ಯಾರೋ ಬ್ಯಾಗ್ ಜಿಪ್ ನ ಓಪನ್ ಮಾಡ್ಬಿಟ್ಟವ್ರೆ. ಮನೆಗ್ ಬಂದು ಮೈಕ್ ಬಾಕ್ಸ್ ಓಪನ್ ಮಾಡದೆ ಒಂದ್ ಲೋಟ ನೀರ್ ಬಂತು. ಇವರಿಬ್ರು ಈ ದುಃಖದಲ್ಲಿದ್ರೆ ಇವರಿಬ್ರನ್ನ ಕರೆದ್ಬಿಟ್ಟು ನಾನು ಫ್ಯಾಮಿಲಿ ಸೇಮ್. ವಾಟ್ ಎ ಪ್ರೊಡಕ್ಟಿವ್ ಡೇ. ಸಿಗೋಣ ನಾಳೆ. ಬಾಯ್ ಬಾಯ್.